ಮನೆಯಲ್ಲಿ ಅಟ್ಲೀಸ್ಟ್ ಈ ಸರ್ಕಾರ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೇಕಾಗ್ಯದ. ಯಾಕಂದ್ರೆ ಒಂದದ್ದು ಡಿ ಕುರವ್ರ ಮೂಲಕ ನ್ಯಾಯಾಂಗ ತನಿಖೆಗೆ ಹೆಚ್ಚಿದ್ದಾರೆ, ಒನ್ ಮ್ಯಾನ್ ಕಮಿಷನ್ ಅಂತೇಳಿ. ಅದೇ ಜೊತೆ ನಮ್ಮ ಹೈಕೋರ್ಟನ್ನು ಸೋಮುಟುವಾಗೆ ಏನಪ್ಪ ನೋಡಿ ಜಾರಿ ಮಾಡೋದ, ಇದ್ರಿಗೆ ಯಾರು ಕಾರಣೀಭೂತಪ್ಪ ಅಂತೇಳಿ ನಮ್ಮ ಮುಖ್ಯ ನ್ಯಾಯಮೂರ್ತಿ ಕಾಮೇಶ್ವರ ರಾವ್ ಅವರಿಂದಾಗೆ ಇವೆಲ್ಲ ನಡೆದಾಗ ಏನಪ್ಪ ಅಂತಂದ್ರೆ ಸಹಜವಾಗಿರ ಇದು ನ್ಯಾಯ ಜಲ್ದಿ ಸಿಗ್ಬೋದು ಅಂತ. ಯಾಕೆ ದೊಡ್ಡ ಪ್ರಮಾಣದಾಗಿದೆ ಇದು, ಇಡೀ ವಿಶ್ವ ನೋಡಿದೆ ಇದನ್ನು. ಮತ್ತು ಅದರಲ್ಲೂ ಈ ದೇಶದ ಕ್ರಿಕೆಟ್ ಹುಚ್ಚಪ್ಪ ಯಾವ ರೀತಿ ಅದ ಅನ್ನೋದು ಸಹಿತ ಅನೇಕ ಕಡೆಗಳ ಚರ್ಚೆನೂ ಆಗ್ತಾಯಿದ್ವು. ಅವು ಇದು ಯಾಕೆ ಹಿಂಗಾಯಿತು ಅಂತಂದ್ರೆ ಒಂದನೇದು ಇವತ್ತು ನೋಡ್ರಿ, ನಾವು ಸಹಜವಾಗಿ ನೋಡಿದಾಗ ಆದರ್ಶಗಳು ಇಲ್ಲೇನೊಬ್ಬ ನಮ್ಮ ನಾಯಕರು ಎನ್ನುವಾಗ ಯಾವ ನಾಯಕರನ್ನು ಫಾಲೋ ಮಾಡಬೇಕು ಈಗ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಒಂದು ಕಾಲಕ್ಕಿತ್ತು ಹೋರಾಟ ಸಮಯದಲ್ಲಿ ನ್ಯಾಷನಲ್ ನಮ್ಮ ಸ್ವಂತ ಹೋರಾಟ ಸಲುವಾಗಿ ಗಾಂಧಿ ನಾಯಕಿದ್ರು, ಅದಂತ ನೆಹರು ಅವ್ರ ನಾಯಕರಾಗಿ ಬಂದರು, ಅಂದರೆ ಬೇರೆ ಬೇರೆ ಆಯಾ ಕಾಲಕ್ಕೆ ಬಂದರು. ಆದರೆ ಇವತ್ತು ಯಾರಿದ್ದಾರೆ ನಾಯಕರು? ಮೋದಿಯವ್ರ ಸಲುವಾಗಿನೋ ಇತ್ತೀಚೆಗೆ 2014 ಜೋರ್ದಾರಾಗಿತ್ತು, ಮೋದಿ ಅವರಿಂದ ಎಲ್ಲ ಸಮಸ್ಯೆ ಸಾಲ್ವ್ ಆಗ್ತಾವ, ಅವರ ನಮ್ಮ ನಾಯಕರು ಅನ್ನುವಂಗೆ ಎಲ್ಲ ಕಡೆ ಜೋರಾಯಿತು. ಅದರಲ್ಲಿ ಬರ್ತಾ 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 ಇವತ್ತದು ಏನಾಗಿತ್ತು, ಡಿಮೊರಲೈಸ್ ಆಗಿದೆ. ಅವ್ರು ಅಂದಿದ್ದು ಯಾವುದೂ ಕೆಲಸ ಆಗಲಿಲ್ಲ ಅಂದ ತಕ್ಷಣ ಇವತ್ತು ಯಾರು ಹೀರೋಗಳಪ್ಪ ನಮ್ಮ ಯುವಕರಿಗೆ? ಎಲ್ಲ ಇಲ್ಲಿ ಕುಡಿದವರೆಲ್ಲ ಯುವಕರನ್ನೇ ಇವರು. ಯಾರು ಹೀರೋಗಳು ಇವರಿಗೆ ಇವತ್ತಂದ್ರೆ ಕ್ರಿಕೆಟರ್ಗಳು, ಅಥವಾ ಮೆಸ್ಸಿ ವರ್ಲ್ಡ್ ಕಪ್ ಗೆದ್ದಾಗ ಅಲ್ಲಿ ಜನ, ಅರ್ಜೆಂಟೀನಾದಾಗ ಅವ್ನು ಹೀರೋ. ಅಂದ್ರೆ ಜನನಾಯಕರಲ್ಲಿ ಯಾರಿಲ್ಲ, ಈ ಆಟಗಾರ ಇಲ್ಲಿ ನಮ್ಮಲ್ಲೇ ಸಚಿನ್ ತೆಂಡೂಲ್ಕರ್ ದೇವರದ್ದು ನೋಡಿದ್ವಿ ನಾವು. ವರ್ಲ್ಡ್ ಕಪ್ ಗೆದ್ದಾಗ ನಮ್ಮ ಧೋನಿ ಆಗಿರ್ಬೋದು, ಅದರ ನಂತರ ಇನ್ನುಳಿದ ನಾಯಕರಾಗಿರ್ಬೋದು, ಅವ್ರು ನಮಗೆ ದೇವರಾಗಿ ಒಬ್ಬ ನಾಯಕರಾಗಿ ಕಂಡಂಥದ್ದು. ಇವತ್ತು ನಮ್ಮ ಯಾರಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ಇವರೆಲ್ಲರೂ ಒಂದು ನಾಯಕರಾಗಿ ಕಾಣುವಂಥ ಪ್ರಸಂಗದಲ್ಲ. ಕ್ರಿಕೆಟ್ ಒಂದು ದೊಡ್ಡ ಆಟಪ್ಪ, ಇದೇ ನಮ್ಮ ದೇಶದ ಭವಿಷ್ಯ ಅನ್ನುವಂಥ ವಾತಾವರಣ ಕ್ರಿಕೆಟ್ ಆದಾಗ ಇಂಥವೆಲ್ಲ ಅವಘಡಗಳು ಗಟ್ಟಿಸಿ ಹೋಗ್ತಾವೆ. ಮತ್ತು ಅವರು ನಾಯಕರು, ಕ್ರಿಕೆಟಿಗೆ ನಾಯಕರು ಅವರು, ಆದರೆ ಜನನಾಯಕರು ಅಲ್ಲ ಅನ್ನೋದು ನಾವೆಲ್ಲ ಕಲ್ಪನೆಗೆ ತರಲಿಕ್ಕೆ ಹೋಗೋದಿಲ್ಲ. ಆದರೆ ಯುವಕರಿಗೆ ಇವತ್ತು ಯಾರು ಆದರ್ಶ ಅನ್ನೋದು ಉಳಿದಿಲ್ಲ. ಎಲ್ಲ ನೌಕರಿ ಕೊಡೋದಂತ ಯಾರ ಕಡೆಯಿಂದ ಆಗಲಿಲ್ಲ, ಮೋದಿಯವರಿಂದ ಆಗಲಿಲ್ಲ. ಇನ್ನೂ ಈಗ ಇವರು ರಾಹುಲ್ ಗಾಂಧಿ ಅವ್ರು ಇನ್ನು ಬೆಳಿಬೇಕಾಗಿದ್ದು ಅಧಿಕಾರ ಬಂದಾಗ ಗೊತ್ತಾಗೋದು ಯಾವುದಾದ್ರು ಇವತ್ತು ಮಾತಾಡ್ತಾ ಇದ್ದಾರೆ, ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಜನಗಳಿಗೆ